ಮಾತೆಯಂತೆ ಹಾಲಿನಲ್ಲಿ ವಿಷ ಬೆರೆಸ್ಬಿಟ್ಟೆ. ಇದು ಇದು ಸತಿ ಧರ್ಮ. ಭಕ್ತಿಯಿಂದ ನಾನು ನಿನ್ನನ್ನು ಪೂಜಿಸಿದ್ದೆ ನಿಜವಾದ್ರೆ, ನನ್ನ ಭಕ್ತಿ ನಿನಗೆ ತಟ್ಟಿದ್ದೆ ನಿಜವಾದ್ರೆ, ಈ ವಿಷದ ಹಾಲು ಅಮೃತವಾಗಬೇಕು, ವಿಷದ ಹಾಲು ಅಮೃತವಾಗಬೇಕು. ಅವಾಗ ನೀನಿದೆಯಾ ಅಂತ ನಾನು ಒಪ್ಕೋತೀನಿ ದೇವಾ, ಅವಾಗ ನೀನಿದೆಯಾ ಅಂತ ನಾನು ಒಪ್ಕೋತೀನಿ ದೇವಾ. ಏನಮ್ಮ, ಮಗು ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸನ್ನು ಹಿಡಿದುಕೊಂಡು ನಿಂತಿರುವೆಯಲ್ಲ, ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ನಿನ್ನಂತ ತಾಯಿಯನ್ನು ಪಡೆಯಬೇಕಾದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಪುಣ್ಯ ಪಡೆದಿರಬೇಕಮ್ಮ. ಈ ಜಗತ್ತಿನಲ್ಲಿ ಎಷ್ಟೋ ತಾಯಿಯಂದಿರನ್ನು ನೋಡಿದ್ದೇನೆ, ಆದರೆ ನಿನ್ನಂತ ತಾಯಿಯ ಕರಳನ್ನು ನಾನು ಎಲ್ಲಿಯೂ ಕಂಡಿಲ್ಲಮ್ಮ, ಎಲ್ಲಿಯೂ ಕಂಡಿಲ್ಲ. ಹೌದು ಮಂದೇಶ, ಹೌದು. ನನ್ನಂತ ತಾಯಿಯನ್ನ ಈ ಜಗತ್ತಿನಲ್ಲಿ ನೀನು ಎಲ್ಲೂ ಕಂಡಿಲ್ಲ. ಮಗನ ಮೇಲೆ ಪ್ರೀತಿ ಪ್ರೇಮ ಹೆಚ್ಚಾಗಿ ಪ್ರೀತಿ ಮಾಡುವ ತಾಯಿಯಂದ್ರನ್ನು ನೀನು ನೋಡಿರ್ಬೋದು, ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕೊಡುವ ತಾಯಿಯಂದ್ರನ್ನ ನೀನೆಲ್ಲೂ ಕಂಡಿಲ್ಲ. ಮಂದೇಶ, ನನ್ನ ಹೊಟ್ಟೆಲಿಟ್ಟಿದ್ದು ನಿನ್ನ ಪುಣ್ಯನೋ, ನಿನ್ನನ್ನು ಹೆತ್ತದ್ದು ನನ್ನ ಪುಣ್ಯನೋ ಆ ದೇವರಿಗೆ ಗೊತ್ತಪ್ಪ, ಆ ದೇವರಿಗೆ ಗೊತ್ತು. ಯಾಕಮ್ಮ ಯಾಕಮ್ಮ ಈ ಕಣ್ಣೀರು? ಯಾಕಿಲ್ಲಪ್ಪ, ನಿನಗೆ ಹಾಲು ಕೊಡಿಸುವ ಸಂತೋಷಕ್ಕಾಗಿ. ಹೌದೇ? ಏನಮ್ಮ, ಹಾಲು ಕುಡಿಸುವ ಸಂತೋಷಕ್ಕಾಗಿ ಕಣ್ಣೀರು ಹಾಕುವುದೇ? ಅಮ್ಮ, ಸಂತೋಷಕ್ಕಾಗಿ ಎಂದು ಕಣ್ಣೀರು ಹಾಕಬಾರದಮ್ಮ, ಕಣ್ಣೀರು ಹಾಕಬಾರದು. ಇರ್ಲಿ ಮಗು, ಹಾಲು ಕೊಡಿಯಪ್ಪ. ಅಮ್ಮ, ಈ ಹಾಲು ಕುಡಿಯುತ್ತೇನೆ. ಅದಕ್ಕೂ ಮುನ್ನ ನಿನ್ನ ಹತ್ರ ಒಂದು ವಿಷಯ ಮಾತನಾಡಬೇಕಾಗಿದೆ. ಈ ದಿನದ ವಿಶೇಷತೆ ಏನು ಎಂಬುದನ್ನು ನೀವು ಮರ್ತಿದ್ದೀರಾ. ಇಂದು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬ ಎಂದು ನಿಮಗೆ ಚೆನ್ನಾಗಿ ಗೊತ್ತು, ಆದರೆ ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸುವುದನ್ನು ನೀವು ಮರ್ತಿದ್ದೀರಾ. ಇರಲಿ, ನನಗೇನು ಬೇಜಾರಿಲ್ಲ. ಆದರೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ನಿನ್ನ ಹತ್ರ ಒಂದು ಮಾತು ಕೇಳೋದಿದೆಯಮ್ಮ. ಆ ಮಾತಿಗೆ ನೀನು ಉತ್ತರ ಕೊಡಬೇಕು. ಅಂದಾಗ ಈ ಹಾಲನ್ನು ಕುಡಿಯುತ್ತೇನೆ. ಕೊಡಮ್ಮ ಇಲ್ಲಿ ಹಾಲು. ಯಾವುದು ಮಂದೇಶ, ನಿನ್ನ ಬಣ್ಣದಲ್ಲಿ ಕಾಡುವ ಮಾತು? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಮಾಡಿದ ತಪ್ಪನ್ನು ಯಾವುದನ್ನು ಮುಚ್ಚಿಡದೆ ನಿನ್ನ ಮುಂದೆ ಹೇಳಬೇಕೆಂತ ನಿರ್ಧಾರ ಮಾಡಿದ್ದೀನಿ. ಏಕೆಂದರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರು ಹೆತ್ತ ತಾಯಿ ಕ್ಷಮಿಸುತ್ತಾಳೆ ಎಂಬ ನಂಬಿಕೆ ನನ್ನಲ್ಲಿದೆ. ಹೆತ್ತ ತಾಯಿಯ ಮುಂದೆ ಸತ್ಯ ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಲಲ್ಲಿ ವಾತ್ಸಲ್ಯದಿಂದ ಮನ್ನಿಸುತ್ತಾಳೆ ಎಂಬ ಕವಿಗಳ ವಾಣಿ ಕೂಗಿ ಕೂಗಿ ಹೇಳುತ್ತಿದೆಯಮ್ಮ, ಕೂಗಿ ಕೂಗಿ ಹೇಳುತ್ತಿದೆ. ಹೀಗಿರುವಾಗ ನನ್ನ ಜೀವನದಲ್ಲಿ ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನಮ್ಮ. ಆ ತಪ್ಪನ್ನು ಇನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಆ ತಪ್ಪನ್ನು ನೀನು ಕ್ಷಮಿಸುತ್ತೇನೆ ಎಂದು ನನಗೆ ಮಾತು ಕೊಡಬೇಕಮ್ಮ. ಮಂದೇಶ, ನೀನು ಯಾವ ತಪ್ಪು ಮಾಡಿರುವೆ ಅಂತ ನಾವು ತಿಳಿದುಕೋಬೇಕಲ್ಲಪ್ಪ. ಅಮ್ಮ, ಈ ಮನೆಯ ಮಾನವಂತರ ಮನೆಯ ಮಗನಾಗಿ, ಈ ಪುಣ್ಯವಂತ ಹೆತ್ತ ತಂದೆ ತಾಯಿಯ ಕಂದನಾಗಿ ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನಮ್ಮ. ನಾನು ಮಾಡಬಾರದ. ಅದೇನೆಂದರೆ ನಮ್ಮನೆ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿಬಿಟ್ಟಿದ್ದೇನಮ್ಮ. ನಾನು ಮಾಡಿದ ತಪ್ಪಿಗಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳಮ್ಮ. ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳು. ಆ ಸಾವಿಗೆ ನಾನೇ ಕಾರಣ. ಆದರೂ
ಆ ಸಾವಿಗೆ ನಾನೇ ಕಾರಣ ಅಂತ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ಅಮ್ಮ, ಆ ತಪ್ಪಿಗೆ ನಾನೇ ಕಾರಣ ಅಂತ ನಿನ್ನ ಹತ್ರ ಒಪ್ಪಿಕೋತಾ ಇದ್ದೀನಮ್ಮ. ಯಾಕಮ್ಮ ಯಾಕಮ್ಮ ಈ ತರ ಆಗ್ತಾ ಇದೆ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿತ್ತಂತೆ. ಅಂದರೆ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತೇನಮ್ಮ? ಇಲ್ಲಪ್ಪ, ಈಗ ನೀನೇ ಹೇಳ್ದಲ್ಲ. ಹೌದೇ ಅಮ್ಮ, ಇನ್ನು ಮುಂದೆ ಇಂಥ ತಪ್ಪನ್ನು ಯಾವತ್ತೂ ಮಾಡಲಾರೆಂದು ನಿನ್ನ ಆಣೆ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನಮ್ಮ, ಪ್ರಮಾಣ ಮಾಡಿ ಹೇಳ್ತೇನೆ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ಅಕ್ಕ ತಂಗಿ ಅಂತ ಕಾಣ್ತೀನಮ್ಮ, ನನ್ನ ಅಕ್ಕ ತಂಗಿ ಅಂತ ಕಾಣ್ತೀನಿ. ಇನ್ನು ಮುಂದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರೆಂದು ಹೇಳ್ತೇನಮ್ಮ. ಆದರೆ ಈ ಒಂದು ತಪ್ಪನ್ನು ನೀನು ಕ್ಷಮಿಸಬೇಕಮ್ಮ, ನೀನು ಕ್ಷಮಿಸಬೇಕು. ಅಮ್ಮ, ನಿನ್ನ ಬಾಯಿಂದ ಮಗನೇ ಈ ತಪ್ಪನ್ನು ಕ್ಷಮಿಸಿದ್ದೇನೆ, ಇವತ್ತಿನಿಂದ ನನ್ನ ಮಗನಾಗಿ ಬದುಕು, ನನ್ನ ಆಶೀರ್ವಾದ ಇದೆ ಅಂತ ನನ್ನ ಮಸ್ತಕದ ಮೇಲೆ ನಿನ್ನ ಅಮೃತದ ಹಸ್ತವನ್ನು ಇಟ್ಟು ಆನೆ ಮಾಡಿ ಹೇಳಬೇಕಮ್ಮ. ನೀನು ಆನೆ ಮಾಡಿ ಹೇಳಬೇಕು. ಅಂದಾಗ ಮಾತ್ರ ಇವತ್ತು ಈ ಹಾಲನ್ನು ಕುಡಿಯುತ್ತೇನೆ, ಅಲ್ಲಿಯವರೆಗೂ ಹಾಲು ಕುಡಿಯಲಾರೆನಮ್ಮ. ಅಮ್ಮ, ನೀನು ಒಂದು ಸಲ ಕ್ಷಮಿಸಿದ್ದೇನೆ ಎಂದರೆ ಸಾಕು, ನೀನು ಬರೀ ಹಾಲು ಕುಡಿಸೋದಲ್ಲ, ವಿಷ ಪಟ್ಟರು ಕುಡಿತೇನಮ್ಮ, ವಿಷ ಪಟ್ಟರು ಕುಡಿಯುತ್ತೇನೆ. ಅಮ್ಮ, ನೀನು ಕ್ಷಮಿಸಿದ್ದೇನೆಂದು ಹೇಳಬೇಕಮ್ಮ. ಹೇಳು, ಯಾಕೆ ಮೌನವಾಗಿ ನಿಂತಿರುವೆ? ಹೇಳಮ್ಮ. ಮಹೇಶ, ನಾನು ನಿನಗೇನು ಅಂತ ಆಶೀರ್ವಾದ ಮಾಡ್ಲು? ನಾನು ನಿನಗೇನು ಅಂತ ಆಶೀರ್ವಾದ ಮಾಡ್ಲು? ದೈವ ದೂರ ಆದ್ರೆ ಆ ದೇವರು ಕೂಡ ಬಂದು ನಿನ್ನನ್ನು ಹರಿಸಲಾರ. ನಾನೇ ನಿನ್ನ ಪಾಲಿಗೆ ದೇವರಾಗಿ ನಿಂತ್ರು ನಿನ್ನನ್ನು ಕಾಪಾಡೋ ಭಾರ ನನಗಿಲ್ಲ ಮಗನೇ, ನನಗಿಲ್ಲ. ನೋಡಪ್ಪ, ನೋಡು, ದೊಡ್ಡವರ ಮಾತು ಕೇಳುವುದು ಚಿಕ್ಕವರ ಕರ್ತವ್ಯ. ನಾನಿನ ತಾಯಿ ದೊಡ್ಡವಳು, ಅದಕ್ಕಾಗಿ ಮೊದಲು ಹಾಲು ಕುಡಿ, ಆನಂತರ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಅಮ್ಮ, ಈ ಮಾತು ಸತ್ಯವೇನಮ್ಮ? ಸತ್ಯವಾಗಿಯೂ ಕಂದ. ಸರಿ, ಆಯ್ತಮ್ಮ. ಹೆತ್ತವಳ ಆಸೆ ಮೊದಲು ಗೆಲ್ಲಲಿ. ತೆಗೆದುಕೊಂಡು ಬಾರಮ್ಮ ಈ ಹಾಲು. ಈಗಲಾದರೂ ನಿನಗೂ ಸಂತೋಷವಾಯಿತಮ್ಮ, ಸಂತೋಷವಾಯಿತೆ. ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ. ನಿನಗೆ ನಾನು ಏನು ಅಂತ ಆಶೀರ್ವಾದ ಮಾಡ್ಲಿ? ನಿನಗೆ ನಾನು ಏನು ಅಂತ ಆಶೀರ್ವಾದ ಮಾಡ್ಲು? ನೋಡು, ನಿನಗೆ ಆಶೀರ್ವಾದ ಮಾಡುವ ಯೋಗ್ಯತೆಯನ್ನ ಈ ನನ್ನ ತಾಯಿ ಕಳ್ಕೊಂಡ್ಬಿಟ್ಟೆ
ಮಲಗಿದ್ದಾಳೆ. ನಾನಿನ ತಾಯಿ ಅಲ್ಲ, ನಾನಿನ ತಾಯಿ ಅಲ್ಲ, ನಾನಿನ ಪಾಲಿನ ಯಮ. ಅಮ್ಮ, ಏನು ಹೇಳ್ತಿರುವೆ ಅಮ್ಮ, ನೀನು ಏನು ಹೇಳ್ತಿರುವೆ? ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದೀನಿ. ಈಗ ನೀನು ಕೊಡ್ದಿದ್ದು ಹಾಲಲ್ಲ, ವಿಷ. ಅಮ್ಮ, ಏನು ಹೇಳ್ತಿರುವೆ ನೀವು? ಈ ಮಾತು ಸತ್ಯವೇನಮ್ಮ? ಅಮ್ಮ, ಈ ಜಗತ್ತಿನಲ್ಲಿ ಯಾವ ಹೆತ್ತ ತಾಯಿಯಾದರೂ ತನ್ನ ಮಗನಿಗೆ ಹಾಲಲ್ಲಿ ವಿಷ ಹಾಕುವುದುಂಟೇನಮ್ಮ? ವಿಷ ಹಾಕುವುದುಂಟೆ? ಅಮ್ಮ, ನನ್ನ ಹೆತ್ತವಳಾಗಿ ನೀನು ಹೇಳುತ್ತಿರುವ ಮಾತು ಸತ್ಯವೇನಮ್ಮ? ಸತ್ಯವೇ? ಮಾತೇಶ, ಹೌದು. ನೋಡು, ನೀನು ಬದುಕಬಾರದು ಅಂತ ನೀನು ಮಾಡಿರುವ ಈ ತಪ್ಪು ಕೆಲಸ ನಿಮ್ಮ ತಂದೆಯವರಿಗೆ ಗೊತ್ತಾಗಿದೆ. ಅದಕ್ಕಾಗಿ ನಿಮ್ಮ ತಂದೆಯವರು ಆಜ್ಞೆ ಇಟ್ಟು ಹೋಗಿದ್ದಾರೆ. ಅಮ್ಮ, ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಬದುಕುವುದು, ಸಾಯುವುದು ನನ್ನ ಹಣೆ ಬರದಲ್ಲಿ ಬರೆದಿದ್ದರೆ ನಿನ್ನನ್ನು ಏಕೆ ಹೊಣೆ ಮಾಡಲಿ ತಾಯಿ? ನಿನ್ನನ್ನು ಏಕೆ ಹೊಣೆ ಮಾಡಲಿ? ನ್ಯಾಯಕ್ಕಾಗಿ ಹೆತ್ತ ಮಗನನ್ನೇ ಬಲಿ ಕೊಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿಯ ಹೊಟ್ಟೆಯಲ್ಲಿ ನಾನು ಮತ್ತೆ ಹುಟ್ಟಿ ಬರಲೆಂದು ಆ ದೇವರಲ್ಲಿ ಪ್ರಾರ್ಥಿಸ್ತೀನಮ್ಮ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅಮ್ಮ, ನಾನು ಬದುಕ್ಬೇಕು ತಾಯಿ, ನಾನು ಬದುಕ್ಬೇಕು. ನನಗೊಂದು ಅವಕಾಶ ಕೊಟ್ಟೋಡಮ್ಮ. ಈ ಧನರಾಜ ಮಗ, ಈ ಮಾದೇಶ ಧನರಾಜನಂತೆ ನೀತಿವಂತ ನ್ಯಾಯವಂತನಾಗಿ ಬದುಕಿ ತೋರಿಸ್ತೀನಿ ಅಮ್ಮ, ಬದುಕಿ ತೋರಿಸ್ತೀನಿ. ಅಮ್ಮ, ನೀನು ಕಾಲಿಗೆ ಬೀಳ್ತೀನಿ ತಾಯಿ, ನನ್ನನ್ನು ಕಾಪಾಡು ತಾಯಿ, ನನ್ನನ್ನು ಕಾಪಾಡು. ನೀನು ಕೊಟ್ಟ ಅಮೃತದ ಹಾಲು ಹೇಗೆ ರಕ್ತವಾಗಿ ಬರ್ತಿದೆ ನೋಡಮ್ಮ, ನೋಡಮ್ಮ, ಹೇಗೆ ರಕ್ತವಾಗಿ ಬರ್ತಿದೆ. ಅಮ್ಮ, ಈ ರಕ್ತದ ಒಂದು ಕಣಕಣದಲ್ಲೂ ಅಮ್ಮ ನಾನು ತಪ್ಪು ಮಾಡ್ತೀನಿ, ನನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸ ಅಂತ ಹೇಳ್ತಾ ಇದ್ದೆ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು ತಾಯೇ, ನನ್ನನ್ನು ಕ್ಷಮಿಸ. ಅಲ್ಲಿ ನೋಡಮ್ಮ, ಅಲ್ಲಿ ನೋಡಲಿ, ಆ ದೇವರು ನನ್ನನ್ನು ನರಕಕ್ಕೆ ಕರೀತಾ ಇದ್ದಾನಮ್ಮ, ನನ್ನ ನರಕಕ್ಕೆ ಕರೀತಾ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು ತಾಯೇ, ನನ್ನನ್ನು ಕ್ಷಮಿಸ್ಬಿಡು.
ರಮಾದೇವಿ, ಇಂದು ಮಗನ ಮರಣ ಹೊಂದಿಲ್ಲ. ನಮ್ಮ ಮನೆಯ ನನ್ನ ದೀಪವಾಗಿದೆ. ನಮ್ಮ ಮಗನ ಮರಣ ಕಾರಣಕ್ಕೆ ಈ ನಮ್ಮ ಮನೆ ಮಾನವೇ ಕಾರಣ. ನಾನು ಇಷ್ಟೊಂದು ಮಾತನಾಡುವಾಗ ನೀನೇಕೆ ಮೌನ ತಾಳಿದಿದ್ದೇವೆ? ನಾನು ಇಷ್ಟೊಂದು ಮಾತನಾಡುವಾಗ ನೀನೇಕೆ ಮೌನ ತಾಳಿದಿದ್ದೇವೆ? ಬಾ ಮಾದೇವಿ, ಬಾ. ಬನ್ನಿ ಸ್ವಾಮಿ, ಬನ್ನಿ. ನಿನ್ನ ಮಗನ ಮರಣವನ್ನ ಕಣ್ತುಂಬ ನೋಡಿ ಆನಂದ ಪಡಿ ಸ್ವಾಮಿ, ಆನಂದ ಪಡಿ. ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ನಮ್ಮ ಮನೆ ಊರು ಜನ ತುಂಬಿ ಬಿಡುತ್ತಾರೆ. ಈ ಜನರಿಗೆ ಗೊತ್ತಾಗುವಷ್ಟರಲ್ಲಿ ಮಗನ ಸಂಸ್ಕಾರ ನಡೆದು ಹೋಗಲಿ. ಅದಕ್ಕಾಗಿ ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ. ನೀನು ಇಲ್ಲೇ ಇರು. ನಿಂತ್ಕೊಳ್ಳಿ ಸ್ವಾಮಿ. ಹಿಂದೆ ಯಾಕೋ ಏನೋ ಕೊನೆಯದಾಗಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅಂತ ದಯವಿಟ್ಟು ಪಾದ ಜೋಡಿಸಿ ನಿಲ್ಲಿ ಸ್ವಾಮಿ, ಪಾದ ಜೋಡಿಸಿ ನಿಲ್ಲಿ. ಮಾದೇವಿ, ಯಾಕೆ ಏನೇನೋ ಮನ ಬಂದಂತೆ ಮಾತನಾಡುತ್ತಿರುವೆ? ಯಾಕೆ ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲವೇ? ನಾನು ಮಾಡಿದ ಈ ಕೃತ್ಯ ನಿನ್ನ ಮನಸ್ಸಿಗೆ ಬರದಿದ್ದರೆ ನನಗೆ ಒಂದು ಆಜ್ಞೆ ಮಾಡು. ನಿನ್ನ ಕಣ್ಣು ಎದುರಿನಲ್ಲಿ ನಾನು ವಿಷ ಸೇವಿಸಿ ಮರಣ ಹೊಂದುತ್ತೇನೆ. ಸ್ವಾಮಿ, ದಯವಿಟ್ಟು ಅಂತ ಮಾತನ್ನ ಮಾತಾಡಬೇಡಿ. ನೀವು ಮನತನದ ಮಾನಕ್ಕಾಗಿ ನಿಮ್ಮ ಜೀವನವನ್ನ ತ್ಯಾಗ ಮಾಡಿದ ಮಾನವಂತರು ನೀವು. ಆದ್ರೆ ದೈವ ದುರಂತದಲ್ಲಿ ಇಂಥ ಸನ್ನಿವೇಶ ನಡೆಯಬಹುದಾಗಿತ್ತು ಎಂದು ನಡೆದು ಹೋಯ್ತು. ಸ್ವಾಮಿ, ಎತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕ್ಬೇಕಾದ್ರೆ ಎತ್ತ ತಾಯಿ ಕಣ್ಣು ಎಷ್ಟು ಕಲ್ಲಾಗಿರ್ಬೇಕು ಅಂತ ವಿಚಾರ ಮಾಡಿ. ಆದ್ರೆ ಇದಕ್ಕಾಗಿ ನೀವು ಚಿಂತಿಸುವ ಅಗತ್ಯ ಇಲ್ಲ ರೀ, ಚಿಂತಿಸುವ ಅಗತ್ಯ ಇಲ್ಲ. ಆದ್ರೆ ಮಾದೇವಿ, ಏನೇನು ಮನ ಬಂದಂತೆ ಮಾತನಾಡುತ್ತಿರುವಲ್ಲ, ಯಾಕೆ ಅಮ್ಮ ಹೇಳು ಮಾದೇವಿ, ಏನಾಗಿದೆ ನಿನಗೆ? ಸ್ವಾಮಿ, ಮಗನಿಗೆ ವಿಷ ಕೊಡಿಸುವ ಮುನ್ನ ಅರ್ಧ ಭಾಗದಷ್ಟು ವಿಷಾನ ನಾನು ಕೊಡ್ಬಿಟ್ಟೆ.
ಮಾದೇವಿ, ನೀನು ಮಡದಿಯಲ್ಲ, ಮಹಾದೇವತೆ. ಪತಿಯ ಆಜ್ಞೆಯನ್ನು ಪಾಲಿಸಿದ ಮಹಾಸತಿ ನೀನು ಮಾದೇವಿ. ಈಗ ಚಿಂತೆ ಮಾಡ್ತಾ ಕುಂತ್ರೆ ಹೆಂಗ್ರಿ ಯಪ್ಪ? ನನ್ನ ಮಗಳು ಹುಟ್ಟದಿದ್ರ ಇಷ್ಟ ಅನಾಹುತ ಆಗ್ತಿರ್ಲಿಲ್ಲ. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆ ಮಸನ ಮಾಡಿದಳ್ರಿ ಯಪ್ಪ, ಮಸನ ಮಾಡಿದಳು. ರುದ್ರ, ಯಾರ ಜನ್ಮಕ್ಕೆ ಯಾರ ಸಾವು ಕಾರಣಲ್ಲ. ಮಗಳ ಪ್ರಾಣವನ್ನೇ ಕಳೆದುಕೊಂಡು ಈ ಮನೆಯ ಮಾನ ಉಳಿಸಿದಾಗ ನಾನು ಅರ್ಥ ಮಾಡಿಕೊಂಡೆ, ಈ ಋಣಕ್ಕಾಗಿ ಇದನ್ನು ತೆಗೆದುಕೋ. ಏನಿದಿರಿಪ್ಪ ಇದರಲ್ಲಿ? ಇದರಲ್ಲಿ ನನ್ನ ಮನೆ, ಆಸ್ತಿ, ಅಂತಸ್ತು, ಸಿರಿ ಸಂಪತ್ತೆಲ್ಲ ನಿನ್ನ ಹೆಸರಿಗೆ ಮಾಡಿದ್ದೇನೆ. ಇನ್ನೇನು ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ಇನ್ನು ಮುಂದೆ ಈ ಮನೆಯ ನ್ಯಾಯ, ನೀತಿ, ಧರ್ಮ ನಿನಗೆ ಒಪ್ಪಿಸಿ ಹೋಗುತ್ತೇನೆ. ಆದರೆ ಒಂದು ಮಾತೂರು, ಈ ಮಾನವಂತರ ಮನೆಯಲ್ಲಿ ಯಾವ ಕಾಲಕ್ಕೂ ಮಾನ ಹೋಗಬಾರದು. ನ್ಯಾಯಕ್ಕಾಗಿ ಹೋರಾಡಬೇಕು. ಸಮಯ ಬಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು. ರುದ್ರ, ತೆಗೆದುಕೋ ಈ ಕಾಗದ ಪತ್ರವನ್ನು. ಹೋಗು, ಊರಿನ ಎಲ್ಲ ಜನರನ್ನು ಕರೆದುಕೊಂಡು ಬಾ. ಅವರ ಚಮುಖದಲ್ಲಿ ನಿನ್ನನ್ನೇ ಈ ಮನೆಯ ಮಗನೆಂದು ಅವರ ಎದುರಿನಲ್ಲಿ ಹೇಳಿ, ನಾನು ಯಾವುದಾದರೂ ಕಾಶಿ ಯಾತ್ರೆಗೆ, ಕಲ್ಯಾಣಕ್ಕೆ ವಿಶ್ರಾಂತಿ ಪಡೆದುಕೊಳ್ಳಲು ಹೋಗುತ್ತೇನೆ. ಅಪ್ಪ ಅವ್ರ ಇದೇನ್ ಮಾತಾಡ್ತೀರಿ? ನಾನು ನಿಮ್ಮ ಮನೆಗೆ ಅಷ್ಟೊಂದು ಯೋಗ್ಯನ? ನಾನು ನಿಮ್ಮ ಮನೆಯಲ್ಲಿ ಹಾಳು ಮಗ. ನನ್ನ ಮನೆಯ ಮಾನ ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡೆ, ಈ ಮನೆಗೆ ನೀನೇ ತಪ್ಪು ಮಗ ಅಂತ. ಹೋಗು, ಊರಿನ ಜನರನ್ನು ಕರೆದುಕೊಂಡು. ಸರಿ ಅಪ್ಪ ಅವ್ರೇ, ಕರ್ಕೊಂಡು ಬರ್ತೇನೆ. ದೇವ, ಏನಿದು ನನ್ನ ಬಾಳಿನ ಚದುರಂಗದಾಟ? ನನ್ನ ಬದುಕೆಂಬ ಸಂತೆ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ನಾನು ಯಾವ ಪಾಪ ಮಾಡಿದ್ದೇನೆಂದು ಈ ರೀತಿ ನನ್ನ ಬದುಕು ಸೃಷ್ಟಿಸಿರುವೆ? ನ್ಯಾಯ, ನೀತಿ, ಧರ್ಮ ಈ ಕಲಿಯುಗದಲ್ಲಿ ನನ್ನ ವೈರಿಗಳನ್ನಾಗಿ ಮಾಡಿದೆ. ನ್ಯಾಯವಂತರಿಗೆ ನೆಲೆ ಇಲ್ಲವೇ? ನೀತಿವಂತರಿಗೆ ಇಲ್ಲಿ ನಿಲ್ಲಲು ನೆಲೆ ಇಲ್ಲವೇ? ಸತ್ಯವಂತರು ಪುಣ್ಯದ ಕೆಲಸ ಮಾಡುವುದು ನಿನ್ನಲ್ಲಿ ಕರುಣೆ ಇಲ್ಲವೇ? ಹೇಳು ದೇವ, ಹೇಳು. ಈ ರೀತಿ ನರಮಾನವರನ್ನು ಏಕೆ ನಿನ್ನ ಸುತ್ತದ ಗೊಂಬೆಯಂತೆ ಆಡಿಸುತ್ತಿರುವೆ?
ಇದು ಈ ಸತ್ಯವಂತರಿಗೆ ನೀನು ಕೊಡುವ ಸತ್ಯ ಪರಿಚಯೋ ಅಥವಾ ಶಿಕ್ಷೆಯೋ? ಹೇಳು ದೇವ, ಹೇಳು. ಕಳ್ಳನಾಗಿ ಕುಳಿತ ನೀನು, ಕಳ್ಳ ನೀನು, ಎಲ್ಲ ಬಲ್ಲವನಾಗಿ ನಮ್ಮದನ್ನೇ ಹೊಣೆ ಮಾಡುವ ಮಹಾನ್ ನೀತ ನೀನು. ಅಲ್ಲಲ್ಲ, ಇದು ನಮ್ಮ ದೈವ ದುರಂತ, ಇದು ನಮ್ಮ ದೈವ ದುರಂತ. ನೀನೇನೇ ಮಾಡು, ಎದುರು ಹೇಳು ನಾನು. ಅಪ್ಪವ್ರ 3 ಮಂದಿ ಸದ್ದು ಬರಾಕತ್ತಾರ್ರಿ, ಹೇಳ್ರಿ ಅಪ್ಪವ್ರ. ಎಂತ ಅನಾಹುತ ಮಾಡ್ಕೊಂಡ್ರಿ ಅಪ್ಪ, ಎಂತ ಅನಾಹುತ ಮಾಡ್ಕೊಂಡ್ರಿ. Thank you.